ಬ್ರೇಕ್ನ ನಂತರ ಕರ್ನಾಟಕ 28 ಕ್ಲಿಯರ್ ಪಿಕ್ಚರ್ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಒಂದು ಕ್ಲಿಯರ್ ಪಿಕ್ಚರ್ ಕೊಡ್ತಾ ಇದ್ದೀವಿ ಕರ್ನಾಟಕದ 28 ಲೋಕಸಭಾ ಕ್ಷೇತ್ರಗಳಿಗೆ ಸಂಬಂಧಿಸಿದಂತೆ. ಒಟ್ಟಾರೆ ಡೇಟಾ ಇಲ್ಲಿದೆ. ಒಂದು ಲೋಕಸಭಾ ಕ್ಷೇತ್ರಕ್ಕೆ 8 ವಿಧಾನಸಭಾ ಕ್ಷೇತ್ರ, 8 ವಿಧಾನಸಭಾ ಕ್ಷೇತ್ರಗಳ ಪೈಕಿ ಯಾವ್ಯಾವ ಪಕ್ಷದವರು ಎಷ್ಟಿದ್ರು, ಅವರು ತಮ್ಮ ಕ್ಯಾಂಡಿಡೇಟಿಗೆ ಎಷ್ಟು ಲೀಡ್ ಕೊಡಿಸಿದ್ರು, ಸಚಿವರು ಕ್ಷೇತ್ರಗಳ ಉಸ್ತುವಾರಿ ವಹಿಸಿಕೊಂಡಿದ್ದ ಸಚಿವರು ಅವ್ರದ್ದು ಕ್ಷೇತ್ರದಲ್ಲಿ ಸಾಧನೆ ಏನು, ತಾವು ಗೆದ್ದು ಬಂದಿದ್ದ ವಿಧಾನಸಭಾ ಕ್ಷೇತ್ರದಲ್ಲಿ ತಾವೇ ಲೀಡ್ ಕೊಡಿಸೋದಕ್ಕೆ ಸಾಧ್ಯ ಆಯಿತೋ ಇಲ್ಲವೋ, ಆಶ್ಚರ್ಯಗಳನ್ನು ತೋರಿಸಿದ್ವಿ ನಿಮಗೆ. ಬೆಳಗಾವಿ ಲೋಕಸಭಾ ಕ್ಷೇತ್ರದಲ್ಲಿ ಬೆಳಗಾವಿ ಗ್ರಾಮೀಣದ ಶಾಸಕಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ತಮ್ಮ ಪುತ್ರನಿಗೆ ಟಿಕೆಟ್ ತಂದುಕೊಂಡು ತಮ್ಮದೇ ಕ್ಷೇತ್ರದಲ್ಲಿ ತಮ್ಮ ಪುತ್ರನಿಗೆ ಲೀಡ್ ಕೊಡ್ಸೋಕ್ಕಾಗಲಿಲ್ಲ. 50,000 ಲೀಡಲ್ಲಿ ಜಗದೀಶ್ ಶೆಟ್ಟರ್ಗೆ ಬಂತು. ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ 8 ವಿಧಾನಸಭಾ ಕ್ಷೇತ್ರಗಳ ಪೈಕಿ ಒಂದೇ ಒಂದು ಕ್ಷೇತ್ರದಲ್ಲೂ ಗೀತಾ ಶಿವರಾಜ್ ಕುಮಾರರಿಗೆ ಲೀಡ್ ಬರಲಿಲ್ಲ. ಇನ್ಕ್ಲೂಡಿಂಗ್ ಮಧು ಅವರ ಅಣ್ಣನ ಸಚಿವ, ಶಿಕ್ಷಣ ಸಚಿವ ಮಧು ಬಂಗಾರಪ್ಪನವರ ಸೊರಬ ಕ್ಷೇತ್ರದಲ್ಲೂ ಲೀಡ್ ತಗೊಂಡಿದ್ದು ಬಿಜೆಪಿ. ಕಲಬುರಗಿಗೆ ಬರ್ತಾ ಇದ್ದೀವಿ. ಮತ್ತೊಂದು ಪ್ರತಿಷ್ಠೆಯ ಕ್ಷೇತ್ರ, ರಾಧಾಕೃಷ್ಣ ದೊಡ್ಡಮನಿ ವರ್ಸಸ್ ಡಾಕ್ಟರ್ ಉಮೇಶ್ ಜಾಧವ್. 27,205 ಮತಗಳ ಅಂತರದಲ್ಲಿ ರಾಧಾಕೃಷ್ಣ ದೊಡ್ಡಮನಿ ಗೆದ್ದರು. 27,205 ಮತಗಳ ಅಂತರ. ಕಲಬುರಗಿ ಲೋಕಸಭಾ ಕ್ಷೇತ್ರದ 8 ವಿಧಾನಸಭಾ ಕ್ಷೇತ್ರಗಳಲ್ಲಿ 6 ಜನ ಕಾಂಗ್ರೆಸ್ ಶಾಸಕರು, ಒಬ್ಬ ಬಿಜೆಪಿ ಶಾಸಕ, ಒಬ್ಬ ಜೆಡಿಎಸ್ ಶಾಸಕ. ಲೀಡ್ ಸಿಕ್ಕಿದ್ದು ಕಾಂಗ್ರೆಸ್ಗೆ 4 ಕ್ಷೇತ್ರಗಳಲ್ಲಿ, ಬಿಜೆಪಿಗೆ 4 ಕ್ಷೇತ್ರಗಳಲ್ಲಿ. 4 ಕ್ಷೇತ್ರ ಕಾಂಗ್ರೆಸ್ಗೆ ಲೀಡ್ ಕೊಟ್ಟಿದೆ, 4 ಕ್ಷೇತ್ರ ಬಿಜೆಪಿಗೆ ಲೀಡ್ ಕೊಟ್ಟಿದೆ. ಲೀಡ್ನ ಸಂಖ್ಯೆಯ ಆಧಾರದ ಮೇಲೆ 27,205 ಮತಗಳ ಅಂತರದಲ್ಲಿ ರಾಧಾಕೃಷ್ಣ ಗೆದ್ದರು. ಅಫಜಲ್ಪುರ, ಚಿತ್ತಾಪುರ, ಕಲಬುರಗಿ ಉತ್ತರ, ಕಲಬುರಗಿ ದಕ್ಷಿಣ, ಕಲಬುರಗಿ ಗ್ರಾಮೀಣ, ಸೇಡಂ, ಜೇವರ್ಗಿ, ಗುರುಮಿಟ್ಕಲ್ ವಿಧಾನಸಭಾ ಕ್ಷೇತ್ರಗಳು ಇಷ್ಟು ಬರ್ತವೆ. 6 ಜನ ಕಾಂಗ್ರೆಸ್ ಶಾಸಕರಿದ್ದಾರೆ, ಒಬ್ಬ ಬಿಜೆಪಿ ಶಾಸಕರು, ಒಬ್ಬ ಜೆಡಿಎಸ್ ಶಾಸಕರು. ಬನ್ನಿ ಒಂದ್ಸಲ ಲೀಡ್ಗಳನ್ನು ನೋಡೋಣ. ಅಫಜಲ್ಪುರ MY ಪಾಟೀಲ್ ಕಾಂಗ್ರೆಸ್ ಶಾಸಕರು, ಬಿಜೆಪಿಗೆ ಲೀಡ್ ಕೊಟ್ಟಿದೆ ಈ ಕ್ಷೇತ್ರ. 20,629 ಮತಗಳು ಬಿಜೆಪಿಗೆ ಲೀಡ್. ಚಿತ್ತಾಪುರ ಪ್ರಿಯಾಂಕ ಖರ್ಗೆ ಕಾಂಗ್ರೆಸ್ಸಿಗೆ ಲೀಡ್ ಕೊಟ್ಟಿದ್ದಾರೆ. 16,340 ಕ್ಷೇತ್ರ, 16,340 ಮತಗಳ ಲೀಡ್. ಖನೀಜಾ ಫಾತಿಮಾ ಕಲಬುರಗಿ ಉತ್ತರ ಕಾಂಗ್ರೆಸ್ ಶಾಸಕಿ 51,779 ಮತಗಳ ಲೀಡ್ ಕೊಟ್ಟಿದ್ದಾರೆ ರಾಧಾಕೃಷ್ಣ ದೊಡ್ಡಮನಿ. ಮುಸ್ಲಿಂ ಬಾಹುಳ್ಯದ ಕ್ಷೇತ್ರ. ಕಲಬುರಗಿ ದಕ್ಷಿಣ ಅಲ್ಲಂಪ್ರಭು ಪಾಟೀಲ್ ಕಾಂಗ್ರೆಸ್ ಶಾಸಕರು, ಇಲ್ಲಿ ಬಿಜೆಪಿ ಲೀಡ್ ತಗೊಂಡು 9,288 ಮತಗಳ ಲೀಡ್. ಕಲಬುರಗಿ ಗ್ರಾಮೀಣ ಬಸವರಾಜ್ ಮತ್ತಿಮೋಡ್ ಬಿಜೆಪಿ ಶಾಸಕರು, ಕಾಂಗ್ರೆಸ್ ಲೀಡ್ ತಗೊಂಡಿದೆ 2,077 ಮತಗಳ ಲೀಡ್. ಸೇಡಂ ಶರಣ ಪ್ರಕಾಶ್ ಪಾಟೀಲ್ ಕಾಂಗ್ರೆಸ್ಸಿಗೆ ಲೀಡ್ ಬಂದಿದೆ ಇವರ ಕ್ಷೇತ್ರ, 9,207 ಮತಗಳ ಅಂತರ. ಜೇವರ್ಗಿ ಅಜಯ್ ಸಿಂಗ್ ಇವರ ಕ್ಷೇತ್ರದಲ್ಲಿ ಲೀಡ್ ಬಿಜೆಪಿಯದ್ದು, 5,026 ಬಿಜೆಪಿ ಲೀಡ್. ಗುರುಮಿಟ್ಕಲ್ ಜೆಡಿಎಸ್ ಶಾಸಕರು ಶರಣಗೌಡ ಕಂದಕೂರು, ಮೈತ್ರಿಯ ವಿಷಯದಲ್ಲಿ ಭಿನ್ನಾಭಿಪ್ರಾಯ, ಅಸಮಾಧಾನ ಇತ್ಯಾದಿ ಎಲ್ಲ ಇತ್ತು. 16,402 ಮತಗಳ ಲೀಡನ್ನು ಬಿಜೆಪಿಗೆ ತಂದುಕೊಟ್ಟಿದ್ದಾರೆ. ಬಿಜೆಪಿಗೆ ಅತಿ ಹೆಚ್ಚು ಲೀಡ್ ಬಂದಿರೋದು ಕಾಂಗ್ರೆಸ್ ಶಾಸಕರ ಕ್ಷೇತ್ರದಲ್ಲಿ ಅಫಜಲ್ಪುರದಲ್ಲೇ ಭಾಷಣ ಮಾಡುವಾಗ ಮಲ್ಲಿಕಾರ್ಜುನ ಖರ್ಗೆ ಅವರು ನನ್ನ ಅಳಿಯನಿಗೆ ಓಟ್ ಕೊಡಿ, ಇಲ್ಲದೇ ಇದ್ದರೆ ಕೊನೆ ಪಕ್ಷ ನಾನು ಸತ್ತರೆ ಬಂದು ನನಗೊಂದು ಹಿಡಿ ಮಣ್ಣು ಹಾಕಿ ಅನ್ನೋ ಲೆವೆಲಿಗೆ ಮಾತಾಡಿದರು ಅಫಜಲ್ಪುರದಲ್ಲಿ. ಅಲ್ಲಿ ಬಿ ಜೆ ಪಿಗೆ ಲೀಡ್ 20,629 ಮತಗಳ ಬಿ ಜೆ ಪಿಗೆ ಲೀಡು. ಆ ಕ್ಷೇತ್ರವನ್ನು ಹೊರತುಪಡಿಸಿದ್ರೆ ಒಂದು ಕಾಂಗ್ರೆಸ್ ಕ್ಷೇತ್ರ ಬಿ ಜೆ ಪಿಗೆ ಅತಿ ಹೆಚ್ಚು ಲೀಡ್ ಕೊಟ್ಟಿದೆ. ಸೆಕೆಂಡ್ ಹೈಯೆಸ್ಟ್ ಲೀಡು ಕಲಬುರಗಿ ಲೋಕಸಭಾ ಕ್ಷೇತ್ರದಲ್ಲಿ ಬಂದಿದ್ದು ಒಬ್ಬ ಜೆಡಿಎಸ್ ಶಾಸಕನ ಕ್ಷೇತ್ರದಲ್ಲಿ 16,402 ಮತಗಳ ಲೀಡನ್ನು ಶರಣಗೌಡ ಕಂದಕೂರು ಕೊಟ್ಟಿದ್ದಾರೆ. ಉಳಿದಂತೆ ಬಿಜೆಪಿ ಶಾಸಕ ಬಸವರಾಜ್ ಮತ್ತಿಮೋಡ್ ಏಕೈಕ ಶಾಸಕರು ಬಿಜೆಪಿಯಿಂದ 2,077 ಮತಗಳ ಲೀಡನ್ನು ಇಲ್ಲಿ ಕಾಂಗ್ರೆಸ್ ತಗೊಂಡಿದೆ. ಪ್ರಶಾಂತ್, ಕಳೆದ ಬಾರಿ 2019ರಲ್ಲಿ ಮಲ್ಲಿಕಾರ್ಜುನ್ ಖರ್ಗೆಯವರ 5 ವರ್ಷಗಳ ಒಳ್ಳೆಯ ಪರ್ಫಾರ್ಮೆನ್ಸ್ ನಂತರ ಕ್ಷೇತ್ರದಲ್ಲೂ ಇರಬಹುದು, ಆಮೇಲೆ ದಿಲ್ಲಿಯಲ್ಲೂ ಇರಬಹುದು, ನಂತರ ಅವರು ಸೋತಿದ್ರು. ಯಾಕಂದರೆ ಬಿ ಜೆ ಪಿ ಒಂದು ತಂತ್ರಗಾರಿಕೆಯನ್ನು ಮಾಡಿ, ಅದು ದಿಲ್ಲಿಯ ಕಾರಣದಿಂದ ಆ ತಂತ್ರಗಾರಿಕೆ ಮಾಡ್ತೋ ಗೊತ್ತಿಲ್ಲ,
ಆದರೆ ಉಮೇಶ್ ಜಾಧವ್ ಅವರನ್ನು ಕಾಂಗ್ರೆಸ್ನಿಂದ ಸೆಳೆದುಕೊಂಡು ಬಂತು. ನಂತರ ಬಾಬುರಾವ್ ಚಿಂಚನ್ಸೂರನ್ನು ಬಿ ಜೆ ಪಿ ಸೆಳೀತು ಕಾಂಗ್ರೆಸ್ನಿಂದ, ಮಲ್ಕಯ್ಯ ಗುತ್ತೇದಾರರನ್ನು ಸೆಳೀತು. ಆ ಕಾರಣದಿಂದ ಮಲ್ಲಿಕಾರ್ಜುನ್ ಖರ್ಗೆ ಚುನಾವಣೆಯನ್ನು ಸೋತರು. ಈ ಬಾರಿ ಕಲಬುರಗಿಯನ್ನು ವಾಪಸ್ ಖರ್ಗೆ ಕುಟುಂಬವೇ ಗೆದ್ದಿದೆ. ಆದರೆ ಮಾರ್ಜಿನ್ ಇಸ್ ನಾಟ್ ಕನ್ವಿನ್ಸಿಂಗ್. ಖರ್ಗೆ ಅವ್ರ ವರ್ಚಸ್ಸಿಗಲ್ಲ, ಖರ್ಗೆ ಅವರ ಅಂದರೆ ಅವರ ಸ್ಥಾನಮಾನಕ್ಕೆ ಅವರ ವರ್ಚಸ್ಸಿಗೆ ರೀಗ್ರೂಪ್ ಏನಾಗಿದೆ ಅದಾದಮೇಲೂ ಕೂಡ ಈಗ ನಿಮಗೆ ಕಲಬುರಗಿ ಉತ್ತರ ಮುಸ್ಲಿಂ ಬಾಹುಳ್ಯ ಕ್ಷೇತ್ರ, ಖನಿಜಾ ಫಾತಿಮಾ, ಅಲ್ಲಿ ಒಂದು ದೊಡ್ಡ ಮಟ್ಟದ ಲೀಡ್ ದೊರಕಿದೆ. ಚಿತ್ತಾಪುರದಲ್ಲಿ ಪ್ರಿಯಾಂಕ ಖರ್ಗೆ ಒಂದು ಒಳ್ಳೆಯ ಲೀಡನ್ನು ಕೊಡಿಸಿದ್ದಾರೆ. ಹೆಚ್ಚು ಕಡಿಮೆ 16,540 ಲೀಡನ್ನು ಕೊಡಿಸಿದ್ದಾರೆ. ಅದು ಬಿಟ್ಟರೆ ಸೇಡಮಲ್ಲಿ ಶರಣ್ ಪ್ರಕಾಶ್ ಪಾಟೀಲ್ ವೆರಿ ಮಾರ್ಜಿನಲ್, ಅಜಯ್ ಸಿಂಗ್ ಬಿ ಜೆ ಪಿಗೆ ಲೀಡ್ ಹೋಗಿದೆ. ಹೌದು. ಗುರುಮಿಟ್ಕಲ್ನಲ್ಲಿ ಶರಣ್ಗೌಡ ಕಂದಕೂರ್ ಬಗ್ಗೆ ಭಾಳ ಪ್ರಶ್ನೆಗಳಿದ್ದು, ಪತ್ರಕರ್ತರು ಅವ್ರ ಬಗ್ಗೆ ಭಾಳ ಚರ್ಚೆಗಳನ್ನು ಮಾಡ್ತಾಯಿದ್ರು. ಅವರು ಇಲ್ಲ ಕಾಂಗ್ರೆಸ್ ಮೈತ್ರಿ ಅನೌನ್ಸ್ ಆದಮೇಲೆ ಮೀಟಿಂಗಿಗೆ ಬರ್ತಿರಲಿಲ್ಲ, ಅಸಮಾಧಾನ ಅದೆಲ್ಲ. ಮತ್ತು ಕೋಲಿಕಬ್ಬಲಿಗ ಮತಗಳು ನನಗನ್ಸುತ್ತೆ ಗುರುಮಿಟ್ಕಲ್ದ ಲೀಡನ್ನು ಗಮನಿಸಿದರೆ ಅದು ಬಿ ಜೆ ಪಿಗೆ ಹೆಚ್ಚು ಲಾಭವನ್ನು ತಂದಂತೆ ಕಾಣ್ತಾ ಇದೆ. ಆದರೆ ಮುಸ್ಲಿಂ ಕನ್ಸಾಲ್ಟೇಷನ್, ದಲಿತ್ ಕನ್ಸಾಲ್ಟೇಷನ್, ಲಿಂಗಾಯತರ ಸ್ವಲ್ಪ ಮತಗಳು ಏನಾಯಿತು ನನಗನ್ಸುತ್ತೆ ಈ ಅಂತರ ಕಡಿಮೆ ಆಗಲಿಕ್ಕೆ ಅದೊಂದು ಘಟನೆ ಆಯಿತು. ಆ ಘಟನೆ ಕೂಡ ಕಾರಣ. ಲಿಂಗಾಯತ್ ಆ್ಯಂಟಿ ಕನ್ಸಾಲ್ಟೇಷನ್ಸ್ ಅಗೇನ್ ಕ್ಷೇತ್ರನೇ ಟರ್ನ್ ಆಗಿದೆ ಅನ್ನೋ ಮಾತುಗಳಿದ್ವು. ಆದರೆ ತುಂಬ ಸಣ್ಣ ಮತಗಳ ಅಂತರದಲ್ಲಿ ರಾಧಾಕೃಷ್ಣ ದೊಡ್ಡಮನಿ ದಿಲ್ಲಿ ತಲುಪಿದ್ದಾರೆ. ಖರ್ಗೆ ವಾಪಸ್ ತಮ್ಮ ಪ್ರತಿಷ್ಠೆಯನ್ನು ಗಳಿಸಿದ್ದಾರೆ. ಬರೀ ಇದು ಈ ಕ್ಷೇತ್ರ ಅಲ್ಲ, ಹೈದರಾಬಾದ್ ಕರ್ನಾಟಕದ 5 ಕ್ಷೇತ್ರ ಬಿ ಜೆ ಪಿ ಏನು ಗಳಿಸಿತ್ತು, ಈ ಬಾರಿ ಕಾಂಗ್ರೆಸ್ ಗೆದ್ದಿರೋದು. ಇಮ್ಯಾಜಿನ್ ಆ 5ರಲ್ಲಿ 2 ಬಿ ಜೆ ಪಿ ಗೆದ್ದಿದ್ರೆ ಟ್ಯಾಲಿ ವಿಲ್ ಬಿ 21. ಯಾವುದು ಕಾಂಗ್ರೆಸ್ ಟ್ಯಾಲಿ ವಿಲ್ ಬಿ 7. ಅಷ್ಟರ ಮಟ್ಟಿಗೆ ಕಲಬುರಗಿಯಲ್ಲಿ ಮುಸ್ಲಿಂ ಕನ್ಸಾಲ್ಟೇಷನ್ ಹೆಚ್ಚು ಹೆಲ್ಪ್ ಮಾಡದಂತೆ ಕಾಣ್ತಾ ಇದೆ. ಬಟ್ ನಿಮಗೆ ವಿಧಾನಸಭೆಯಲ್ಲಿ ಯಾವ ರಿಸಲ್ಟ್ ಬಂದಿತ್ತು ಆ ರಿಸಲ್ಟ್ ಬಂದಿಲ್ಲ. ಮತಗಳ ಅಂತರ ಕಡಿಮೆ ಆಗಿದೆ. ತುಂಬ ಕಡಿಮೆ ಅಂತ. ಈಗ ನೋಡಿ 27 ಅಂತಾರಲ್ವಾ, 14,000 ಒಂದು ಕ್ಷೇತ್ರದಲ್ಲಿ ಬಿ ಜೆ ಪಿ ಲೀಡ್ ತೆಗೆದುಕೊಂಡು ಬಿಟ್ಟಿದ್ರೆ ನಿಮ್ಗೆ 1,000, 1,500 ಮತಗಳ ಅಂತರದಿಂದ ಫಿಕ್ಸ್ ಆಗ್ತಾ ಇದೆ. ಹೌದು. ಬಟ್ ನನಗನ್ಸುತ್ತೆ ಆ ಘಟನೆ ಅಗೇನ್ಸ್ಟ್ ಲಿಂಗಾಯತ್ ಕನ್ಸಾಲ್ಟೇಷನ್ ಜಾಸ್ತಿ ಆಗೋದ್ರಿಂದ ಅಂತರ ಕಡಿಮೆ ಆಗಿದೆ. ಪ್ರಿಯಾಂಕ್ ಖರ್ಗೆಗೆ ಒಂದು ಸಮಾಧಾನ. ಹೌದು. ಯಾಕಂದರೆ ಅವ್ರು ಹೇಳ್ಬೋದು ಲಕ್ಷ್ಮೀ ಹೆಬ್ಬಾಳ್ಕರ್ ಲೀಡ್ ಕೊಡಿಸ್ಲಿಲ್ಲ, ಮಧು ಬಂಗಾರಪ್ಪ ಲೀಡ್ ಕೊಡಿಸ್ಲಿಲ್ಲ, ನಾನು ಕೊಡಿಸಿದ್ದೀನಿ ಅಂತ ಪ್ರಿಯಾಂಕ್ ಖರ್ಗೆ ಹೇಳ್ಬೋದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.